Come on, Raghu. Come quick. slowly. ಅಲ್ಲಯ್ಯ, ನಮಗಿಂತ 2 ನಿಮಿಷ ಲೇಟ್ ಆಗಿ ಬಂದಿದ್ಯಲ್ಲ. What do you say? Daddy, it's just 2 minutes, Daddy. Okay. ಹಾಗಾದ್ರೆ shall we continue the test? Yeah, sure. ಪಾಪ ತಿಂದಿರೋದನ್ನೆಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ತಿಗಣೆ ಸೊಳ್ಳೆ ಹೀರ್ಕೊಂಡಿರ್ಬೇಕು. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ತಿನ್ನಿ ಅತ್ತೆ. ನನಗೆ ಬೇಡ. ಮಾವ ನಿಮ್ಗೆ? ಅವ್ರಿಗೂ ಬೇಡ. ಅದನ್ನ ಅವರೇ ಹೇಳಿ ಬಿಡಿ. ಅವ್ರೇ ಹೇಳೋದು, ನಾನು ಹೇಳ್ತಾ ಇಲ್ವಾ? ಪರವಾಗಿಲ್ಲ, ತಿನ್ನಿ ಅತ್ತೆ. ಎಲ್ಲಿ ಗೊತ್ಕೊಂಡು ತಿನ್ಬೇಕಾಗಿದ್ದ ಅನ್ನನ ಬಿಸಾಕ್ತೀನಮ್ಮ. ಪ್ರಪಂಚದಲ್ಲಿ ಅನ್ನಕ್ಕೋಸ್ಕರ ಪಡಬಾರ್ದು ಕಷ್ಟಪಡ್ತಾರೆ. ಒಂದ್ ತುತ್ತಿಗೋಸ್ಕರ ಹಗಲು ರಾತ್ರಿ ನಿದ್ದೆಗೆಡ್ತಾರೆ. ಅನ್ನನ ದೇವ್ರು ಅಂತ ನಾವು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಆದ್ರೆ ನೀವು ಇರ್ಲಿ, ನಿಮ್ಗೂ ಒಂದು ಕೆಟ್ಟ ದಿನ ಬರುತ್ತೆ. ಆ ದಿನ ನೀವು ಕೆಳಗ್ ಬಿದ್ದ ಅನ್ನನ ಕಣ್ಣಿಗೆ ಹೊತ್ಕೊಂಡು ತಿಂತೀರಾ. ಒಂದ್ ತುತ್ತು ಅನ್ನಕ್ಕೋಸ್ಕರ ಬೀದಿಯಲ್ಲಿ ಭಿಕ್ಷುಕರ ತರ ಭಿಕ್ಷಾ ಅಂದೆ ಅಂತ ಅಲಿತೀರಾ. Okay, Daddy, I like this guy. ಮುಂದೆ ನೀವು ಕಂಟಿನ್ಯೂ ಮಾಡಿ. Okay, bye. My dear Mr. ಕರುಣಾಕರ, ವಾಟ್ ನಿಮ್ ಮಗ ಇವತ್ತಿಂದಾನೆ ನಮ್ಮ ಮನೇಲಿ ಇರ್ಬೇಕಾಗುತ್ತೆ. ಯಾಕೆ ಅಂದ್ರೆ ನನ್ನ ಮಗಳಿಗೆ ನಿಮ್ ಮಗ ಎಲ್ಲಾ ವಿಧದಲ್ಲೂ ಒಪ್ಪಿಗೆ ಆಯ್ತು ಅಂದ್ರೇನೆ ಉಳಿದ ವಿಷಯ. I mean marriage, honeymoon, etc. Okay, my dear Raghu, you stay here. Good night. Hello. ನೋಡಿ, ಇಷ್ಟೊತ್ನಲ್ಲಿ ಯಾರೋ ಕೂಗ್ತಾ ಇದಾರೆ. ಬೇಗ ಬನ್ನಿ ಇಲ್ಲಿ, ಬೇಗ. ಯಾರು ಗೊತ್ತ್ರಿ ಯಾರು ಅಂತ? ಬನ್ನಿ ನೋಡೋಣ. ಧ್ವನಿ ಕೇಳ್ದಂಗಿದೆಯಲ್ಲ, ನಮ್ಮ ಅಪ್ಪ ಅಮ್ಮ ಬಂದಿರ್ಬೇಕು. ನಡೆ ಮಾಡೋಣ. ಯಾರೇ ಅದು ಅರ್ಧರಾತ್ರಿಯಲ್ಲಿ ಕುತ್ಕೊಂಡ್ಬಂದು ಗಲಾಟೆ ಮಾಡ್ತಿರೋದು? ಬಾಗಿಲ ಹತ್ರ ಬಂದು ಬಾಗಿಲು ಬಡಿದ್ ಬಿಟ್ಟು ಕಿಟಕಿ ಹತ್ರ ಬಂದು ಯಾಕೆ ಬಡಿತಾ ಇದ್ದೀರಾ? ಯಾರು ನೀವು? ಸುಮ್ನೆ ಹೋದ್ರೆ ಕಜ್ಜಿನಾಗಿ ಹೊಡೆದಂಗ್ ಹೊಡೆದು ಅಟ್ಟು ಬಿಡ್ತೀನಿ. ಕುಡುಕ್ ನನ್ ಮಕ್ಕಳ. ನೋ ಕುಡುಕ್ ನನ್ನ ಮಕ್ಕಳು. ಯು ಆರ್ ನನ್ನ ಮಕ್ಕಳು. ಯು ನೋ ಐ ಆಮ್ ಓನ್ಲಿ ಒನ್ ಯುವರ್ ತಂದೆ. ನಮ್ಮ ಅಪ್ಪ ಅಮ್ಮ ಏನ್ ಡ್ರೆಸ್ ಹಾಕೋದಾರ ಅಂತ ನಮಗ್ ಗೊತ್ತಿಲ್ವಾ? ಅವ್ರು ಹಾಕೊಳ್ಳೋದು ಪಂಚೆ ಶರ್ಟ್. ನಿಮ್ಮಂಗೆ ಕಾಚಿಡ ಲೆವೆಲ್ ಡ್ರೆಸ್ ಅಲ್ಲ. ಈಗ ನಮ್ ಲೆವೆಲ್ ಗೊತ್ತೇನೋ? ನಮ್ ಲೆವೆಲ್ ನಿನಗ್ ಗೊತ್ತಾಗೋಗ್ಬಿಟ್ರೆ ನೀನ್ ಇದು ಮಾಡ್ಕೊಂಡ್ಬಿಡ್ತೀಯ. ಡಾರ್ಲಿಂಗ್, ಕಾಲ್ ದ ಪೊಲೀಸ್. ಇಮಿಡಿಯೇಟ್ ಸಿಸ್ಟರ್. ಬುದ್ಧಿ ಕಲ್ಸ. ಹಲೋ, ಪೊಲೀಸ್ ಸ್ಟೇಷನ್. ಸರಿಯೇ ಬುದ್ಧಿ ಕಲ್ಸಿದೆ. Come on, Raghu. Come quick. slowly. ಅಲ್ಲಯ್ಯ, ನಮಗಿಂತ 2 ನಿಮಿಷ ಲೇಟ್ ಆಗಿ ಬಂದಿದ್ಯಲ್ಲ. What do you say? Daddy, it's just 2 minutes, Daddy. Okay. ಹಾಗಾದ್ರೆ shall we continue the test? Yeah, sure. ನೋಡಪ್ಪ, ಈಗಿನ ಕಾಲದ ಹುಡುಗರಿಗೆ ಸ್ಟ್ಯಾಮಿನಾ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕಲ್ವಾ? ಅದಕ್ಕೆ ನಿನಗೆ ಎಲ್ಲೆಲ್ಲಿ ಏನೇನಿದೆ, ನಿನ್ನ ಕಣ್ಣು ದೃಷ್ಟಿ ಚೆನ್ನಾಗಿದ್ಯಾ, ನಿನ್ನ ಹಾರ್ಟ್ ಸ್ಟ್ರೆಂತ್ ಹೇಗಿದೆ ಚೆಕ್ ಮಾಡ್ಬೇಕಲ್ವಾ? ಔಟ್ವರ್ಡ್ ಅಪಿಯರೆನ್ಸ್ ಓಕೆ, ಬಟ್ ಇನ್ಸೈಡ್ ಹೇಗಿದೆ ಚೆಕ್ ಮಾಡ್ಬೇಕಲ್ಲ? ಅದಕ್ಕೆ ಕಣಪ್ಪ ಈ ಪ್ಲಾನು, ಈ ಟೆಸ್ಟ್. ಸಾರಿ ಅಪ್ಪ, ನಿನ್ನೆ ಬಂದಿದ್ದು ನೀವು ಅಂತ ಗೊತ್ತಾಗದೆ ಎಡವಟ್ಟಾಗೋಯ್ತು. ಯಾರೋ ಕುಡುಕು ನನ್ ಮಕ್ಳು ಬಂದ್ಯಾರ ಅಂತ ಅನ್ಕೊಂಡ್ಬಿಟ್ಟು ಕಂತ್ರಿ ನನ್ ಮಕ್ಳು, ಕಚಡ ನನ್ ಮಕ್ಳು, ಸುವರ್ ನನ್ ಮಕ್ಳು, ತೊಟ್ಟಿ ನನ್ ಮಕ್ಳು, ಆಮೇಲೆ ಇನ್ನೇನ ಬೇವರ್ಸಿ ನನ್ ಮಕ್ಳು ಅಂತೆಲ್ಲ ಬೈದ್ಬಿಟ್ಟೆ. ಬೋರ್ಡ್ಸ್ ಅಲ್ಲಿ ಹೊಡೀರಿ ಅನ್ಬಿಟ್ಟೆ. ಮಾವ,
ಏರೋಪ್ಲೇನ್ ಎತ್ತಿದ್ರೆ ನಿನ್ಗೆ ನಾಗು ಪೊಲೀಸ್ನವ್ರು ಗೂಸ ಕೊಟ್ಟಿರ್ಬೇಕಲ್ವಾ? ಲೇ ಕರಿಯ. ಒಬ್ಬೆ ನೋಡಿದಿಲ್ಲ, ಏನಂದೆ? ಪಾಪ ಇಳಿದಿಲ್ಲ ಅಂದೆ. ಅತ್ತೆ ತಿಂಡಿ ತಗೊಳ್ಳಿ ಅತ್ತೆ. ನನಗ್ ಬೇಡ. ಪಾಪ ತಿಂದಿರೋದನ್ನೆಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ತಿಗಣೆ ಸೊಳ್ಳೆ ಹೀರ್ಕೊಂಡಿರ್ಬೇಕು. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ತಿನ್ನಿ ಅತ್ತೆ. ನನಗ್ ಬೇಡ. ಮಾವ ನಿಮ್ಗೆ? ಅವ್ರಿಗೂ ಬೇಡ. ಅದನ್ನ ಅವರೇ ಹೇಳಿ ಬಿಡಿ. ಅವ್ರೇ ಹೇಳೋದು, ನಾನು ಹೇಳ್ತಾ ಇಲ್ವಾ? ಪರವಾಗಿಲ್ಲ, ತಿನ್ನಿ ಅತ್ತೆ. ಎಲ್ಲಿ ಗೊತ್ತು ತಿನ್ಬೇಕಾಗಿದ್ದ ಅನ್ನನ ಬಿಸಾಕ್ತೀನಮ್ಮ. ಪ್ರಪಂಚದಲ್ಲಿ ಅನ್ನಕ್ಕೋಸ್ಕರ ಪಡಬಾರ್ದು ಕಷ್ಟಪಡ್ತಾರೆ. ಒಂದ್ ತುತ್ತಿಗೋಸ್ಕರ ಹಗಲು ರಾತ್ರಿ ನಿದ್ದೆಗೆಡ್ತಾರೆ. ಅನ್ನನ ದೇವ್ರು ಅಂತ ನಾವು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಆದ್ರೆ ನೀವು ಇರ್ಲಿ, ನಿಮ್ಗೂ ಒಂದು ಕೆಟ್ಟ ದಿನ ಬರುತ್ತೆ. ಆ ದಿನ ನೀವು ಕೆಳಗ್ ಬಿದ್ದ ಅನ್ನನ ಕಣ್ಣಿಗೆ ಹೊತ್ಕೊಂಡು ತಿಂತೀರಾ. ಒಂದ್ ತುತ್ತು ಅನ್ನಕ್ಕೋಸ್ಕರ ಬೀದಿಯಲ್ಲಿ ಭಿಕ್ಷುಕರ ತರ ಭಿಕ್ಷಾ ಅಂದೆ ಈ ಭಿಕ್ಷಾ ಅಂದೆ ಅಂತ ಅಲಿತೀರಾ. ಯಾರಿಗೋ ಬರುತ್ತೆ ಅಂಥ ಗತಿ? ನಾನು ಅನ್ನಪೂರ್ಣೇಶ್ವರಿ ಕಣೋ. ನನ್ ಈ ಜನ್ಮ ಅಲ್ಲ, 100 ಜನ್ಮ ಎತ್ತಿ ಬಂದ್ರು ನನಗಂಥ ಗತಿ ಬರಲ್ಲ. ಅಂಥ ಗತಿ ಏನಾದ್ರೂ ಬಂದ್ರೆ ನಿಮ್ಮಂಥ ಸರ್ವೇಸಿಗಳಿಗೆ ಬರ್ಬೇಕು, ನನಗಲ್ಲ. ನಾನ್ ಯಾವತ್ತು ರಾಣಿನೇ ಕಣೋ. ಬರುತ್ತೆ ನಮಗಲ್ಲ, ನಿಮಗೆ. ತಾಯಿ ಅದನ್ನ ಕೊಡ್ರವ, ಹೊಟ್ಟೆ ಸಿಕ್ಕರೆ ಅನ್ನೋ ಕಾಲ ನಿಮಗೆ ಬರುತ್ತೆ, ನಮಗೆಲ್ಲ ಬರುತ್ತೆ.